ನಮಸ್ಕಾರ ವೀಕ್ಷಕರೇ, ನಾವಿದ್ದೀವಿ ಇವತ್ತು ಟಿಬೇಟ್ ಕ್ಯಾಂಪ್ನಲ್ಲಿ. ಅಂದರೆ ಇದು ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ಈ ಗೋಲ್ಡನ್ ಟೆಂಪಲ್ ಒಳಗಡೆ ಹೇಗಿದೆ, ಮತ್ತು ಟಿಬೇಟಿಯನ್ಸ್ ಇಲ್ಲಿಗೆ ಏನಕ್ಕೆ ಬಂದರು, ಯಾವಾಗ ಬಂದರು, ಇದ್ರ ಬಗ್ಗೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಬನ್ನಿ ನೋಡ್ತಾ ಹೋಗೋಣ. 1950ರಲ್ಲಿ ಚೀನಾ ಟಿಬೇಟನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ. ಮತ್ತು 17 ಒಪ್ಪಂದಗಳ ಸಹಿತ 14ನೇ ದಲೈಲಾಮರೊಂದಿಗೆ ಹೊಸ ಸರ್ಕಾರವನ್ನು ಸ್ಥಾಪಿಸುತ್ತದೆ. ಕಾಲಕ್ರಮೇಣ 14ನೇ ದಲೈಲಾಮಾ ಒಪ್ಪಂದಗಳನ್ನು ತಿರಸ್ಕರಿಸಲು ಪ್ರಾರಂಭಿಸಿದರು. ಇದರ ಪರಿಣಾಮ 1959ರಲ್ಲಿ ಟಿಬೇಟಿಯನ್ನರು ದಂಗೆಯನ್ನ ಏಳುತ್ತಾರೆ. ಈ ಸಮಯದಲ್ಲಿ ಚೀನಾ ಟಿಬೇಟ್ ಅನ್ನು ವಶಕ್ಕೆ ಪಡೆದುಕೊಳ್ಳುತ್ತದೆ. 14ನೇ ದಲೈಲಾಮಾ ತಮ್ಮ ಲಕ್ಷಾಂತರ ಸಹಚರರೊಂದಿಗೆ ಭಾರತಕ್ಕೆ ಬರುತ್ತಾರೆ. ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರೊಂದಿಗೆ ಆಶ್ರಯವನ್ನು ನೀಡಲು ಕೋರಿಕೊಳ್ಳುತ್ತಾರೆ. ಇದಕ್ಕೆ ಒಪ್ಪಿಗೆ ಸೂಚಿಸಿದ ಕರ್ನಾಟಕ ರಾಜ್ಯ, ಅಂದರೆ ಆಗಿನ ಕಾಲದಲ್ಲಿ ಮೈಸೂರು ರಾಜ್ಯವಾಗಿತ್ತು, ಮತ್ತು ಎಸ್ ನಿಜಲಿಂಗನಪ್ಪನವರು ಮುಖ್ಯಮಂತ್ರಿಯಾಗಿರುತ್ತಾರೆ. ಇವರು ಬೈಲುಕುಪ್ಪೆಯಲ್ಲಿ ಟಿಬೇಟಿಯನ್ನರಿಗೆ ಸುಮಾರು 3000 ಎಕರೆ ಪ್ರದೇಶವನ್ನ ಕೊಡುತ್ತಾರೆ. ಇದೇ ಪ್ರದೇಶದಲ್ಲಿ ಈ ಗೋಲ್ಡನ್ ಟೆಂಪಲ್ ಇರುವಂತಹದ್ದು. ವೀಕ್ಷಕರೇ, ಇದು ಟಿಬೇಟಿಯನ್ಸ್ ಇರುವ ಏರಿಯಾ ಆಗಿರುತ್ತೆ. ಇವರು ತಮ್ಮದೇ ಆದಂತಹ ಶಾಲೆ, ಕೋರ್ಟ್ ಮತ್ತು ಹಾಸ್ಪಿಟಲ್ಗಳನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಇದು ಟಿಬೇಟಿಯನ್ಸ್ನ ಮನೆಗಳಾಗಿರುತ್ತೆ. ನೋಡಿ, ಇದು ಎಷ್ಟು ದೊಡ್ಡ ಗಂಟೆ ಅಂತ ಅಂದರೆ, ಇದನ್ನೇನಾದರೂ ಕೂಡ ನಾವು ಹೊಡೆದ್ರೆ ಇಲ್ಲಿ ಅಕ್ಕಪಕ್ಕ 4 ಕಿಲೋಮೀಟರ್ ದೂರವರೆಗೂ ಕೂಡ ಈ ಗಂಟೆ ಶಬ್ದ ಕೇಳಿಸ್ತಕ್ಕಂಥದ್ದು. ನಾನೀಗ ಸುಮ್ಮನೆ ಹೊಡಿತೀನಿ ನೋಡಿ ಎಷ್ಟು ಸೌಂಡ್ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ. ನೋಡಿ ಎಷ್ಟು ಸೌಂಡ್ ಬಂತು ಅಂತ ನೀವೇ ನೋಡ್ತಿರ್ಬೋದು ಅಂತ ಅಂದ್ಕೊಂಡ್ರಾ? ಸುಮ್ಮನೆ ಹೇಳಿದೆ. ನೋಡಿ, ಇಲ್ಲಿ ಹೊಡಿಬಾರ್ದು ಅಂದ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ದಾರೆ ಗಂಟೆನ. ಯಾಕಂದರೆ ಕಪಿಗಳಿರ್ತಾರಲ್ಲ ಸ್ವಲ್ಪ ಜನ, ಆ ಕಪಿಗಳು ಬಂದು ಹೊಡಿತಾರೆ, ಸೌಂಡ್ ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ಕಟ್ಟಿದ್ದಾರೆ. ಇಲ್ಲಿ ಲೆಫ್ಟಲ್ಲಿರೋರು ಅಷ್ಟೇ ದೊಡ್ಡದಾಗಿ ಸೌಂಡ್ ಬರುತ್ತೇನೋ ಅಂತ ನಿಂತ್ಕೊಂಡು ನೋಡಿದ್ರು, ಆದರೆ ಏನು ಸೌಂಡ್ ಬರಲಿಲ್ಲ. ಅದಕ್ಕೆ ಪ್ರಭು ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ये क्या हुआ? ಸೆಂಟರಲ್ಲಿ ಇರ್ತಕ್ಕಂಥದ್ದು ಲಾರ್ಡ್ ಬುದ್ಧರವರ ಸ್ಟ್ಯಾಚ್ಯೂ ಆಗಿರುತ್ತೆ, ಮತ್ತು ಅವರ ಜೊತೆಯಲ್ಲಿ ಲಾರ್ಡ್ ಅಮಿತಾಯುಸ್ ಮತ್ತು ಲಾರ್ಡ್ ಪದ್ಮ ಸಂಭವ ಕೂಡ ಇದ್ದಾರೆ. ಒಳಗಡೆ ಹೋದಾಗ ಇಲ್ಲಿನ ಮಕ್ಕಳು ಪ್ರೇಯರನ್ನ ಮಾಡ್ತಾ ಇದ್ರು. ನೀವು ಕೂಡ ಅದನ್ನಲ್ಲಿ ಕೇಳಿಸ್ಕೋಬಹುದು. ಇನ್ನೊಂದು ಭಾಗದಲ್ಲಿ ಪೂಜೆ ಕೂಡ ನಡೀತಾ ಇತ್ತು.
ಅವರು ವಾಸಿಸಲು ಇಲ್ಲಿ ಮನೆಗಳನ್ನು ಕಟ್ಟಿಕೊಡಲಾಗಿದೆ. ನಮಗೆ ಅನಿಸಿದ್ದು ಈ ಬಿಲ್ಡಿಂಗ್ ಸೇಮ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಫಿಲ್ಮ್ನಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ ಥರನೇ ಇತ್ತು. ಮತ್ತು ಮಕ್ಕಳುಗಳು ಕೂಡ ಅದೇ ಫಿಲ್ಮ್ನಲ್ಲಿ ಹೊರಗಡೆ ಬರ್ತಾರಲ್ಲ ಅದೇ ಥರ ಬರ್ತಿದ್ರು. ಮತ್ತು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಫಿಲ್ಮ್ನಲ್ಲಿ ಬರ್ತಕ್ಕಂಥ ಸೀನಿಯರ್ಸ್ಗಳು ಮೇಲಿದ್ದಾರೆ ಮತ್ತು ಜೂನಿಯರ್ಸ್ಗಳು ಕೆಳಗಡೆ ಓಡಾಡ್ತಿರೋದನ್ನ ನೀವು ಗಮನಿಸ್ಬೋದಾಗಿದೆ. ಮತ್ತು ವಾರ್ಡನ್ ಎಲ್ಲೋದ್ರು ಅಂತ ನೀವು ಅಂದ್ಕೊಂಡ್ರೆ ಆ ಬಿಡಿ ಸೆತ್ತ ಕೂತಿರೋರೇ ವಾರ್ಡನ್. ಇದು ಕೇವಲ ತಮಾಷೆಗಷ್ಟೇ ಹೇಳಿದ್ದು. ಏನು ಬೇಕು ಪುಟಿ? ವಾಟ್ ಯು ವಾಂಟ್? ಮ್ಯಾಂಗೋ ಯು ವಾಂಟ್? ಟೇಕ್ ಇಟ್. ವಿಚ್ ಒನ್? ದಿಸ್ ಒನ್? ಗಿವ್ ಮಿ ದ ಮನಿ. ಮನಿ ವೇರ್? ಇಲ್ಲಿ ಟಿಬೇಟಿಯನ್ಸ್ ಅವ್ರದೇ ಆದಂಥ ಬುಕ್ ಸ್ಟೋರ್ಗಳನ್ನು ಇಟ್ಕೊಂಡಿದ್ದಾರೆ. ಮತ್ತು ನೀವೇನಾದರೂ ಇಲ್ಲಿ ಖರೀದಿಸಬೇಕು ಅಂದರೆ ದುಡ್ಡನ್ನು ಕೂಡ ಕೊಡಬೇಕಾಗುತ್ತೆ. ನೋಡಿ, ಇವಾಗ ದುಡ್ಡು ಕೊಡಬೇಕಂತ ಕೇಳ್ತೀವಿ. ದುಡ್ಡು ಕೊಡಬೇಕಾ? ಮತ್ತು ವಿವಿಧ ರೀತಿಯ ಬುದ್ಧನ ವಿಗ್ರಹಗಳು ಇಲ್ಲಿ ಸಿಗುತ್ತೆ. ಅಗರಬತ್ತಿಗಳು ಕೂಡ ಸಿಗುತ್ತೆ. ಮತ್ತು ಮನೆಯಲ್ಲಿ ಬಳಸ್ತಕ್ಕಂಥ ಕೆಲವು ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ. ನೀವು ಈ ಪ್ಲೇಸನ್ನು ವಿಸಿಟ್ ಮಾಡಿದ್ರೆ ಇವುಗಳನ್ನು ಖರೀದಿಸಬಹುದು. ವೀಕ್ಷಕರೇ, ಇದಿಷ್ಟು ಗೋಲ್ಡನ್ ಟೆಂಪಲ್ ಬಗೆಗಿನ ಮಾಹಿತಿ ವೀಕ್ಷಕರೇ. ಈ ವಿಡಿಯೋದಿಂದ ಚಿಕ್ಕದಾದಂಥ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೀನಿ. ಹಾಗೆಯೇ ವೀಕ್ಷಕರೇ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.